ಮಾರ್ನಿಂಗ್ ಆಲ್. ಈ ದಿನ ನಾವು ಬೋವಿಪಾಳ್ಯದಲ್ಲಿ ಕ್ಯಾಂಪ್ ಆಯೋಜನೆ ಮಾಡಿದ್ದೀವಿ. ಲಾಸ್ಟು 15 ಡೇಸ್ ಬ್ಯಾಕ್ ಆಯೋಜನೆ ಮಾಡಿದ್ವಿ ಮತ್ತು ಈ ದಿವಸ ಆಯೋಜನೆ ಮಾಡಿದ್ದೀವಿ. ರೆಸ್ಪಾನ್ಸು ಚೆನ್ನಾಗಿದೆ. ತಗೊಂಡೋಗಿದ್ದವರು ಚೆನ್ನಾಗಿದೆ ಪೌಡ್ರು ಅಂತ ಹೇಳಿದ್ದಾರೆ. ಮತ್ತು ಲಿಕ್ವಿಡ್ಡು ತೊಗೊಂಡಿದ್ರು, ಅವರು ಚೆನ್ನಾಗಿದೆ ಅಂತ ಹೇಳಿದ್ರು ಬಂದು. ಮತ್ತು ಬೇರೆಯವರು ಹೊಸಬರು ಬಂದು ಎಂಕ್ವೈರಿ ಮಾಡ್ತಾಯಿದ್ದಾರೆ. ನೋಡೋಣ ಸಾಯಂಕಾಲದವರೆಗೂ ಎಷ್ಟು ಸೇಲ್ಸ್ ಆಗುತ್ತೆ ಅಂತ ಸಾಯಂಕಾಲ ಅಪ್ಡೇಟ್ ಮಾಡ್ತೀನಿ. ಅಲ್ಲಿವರೆಗೂ ಕಾದು ನೋಡೋಣ. ಕೆಲವರೆಲ್ಲ ಬಂದು ಎನ್ಕ್ವೈರಿ ಮಾಡ್ತಾ ಇದ್ದಾರೆ, ಇನ್ನು ಕೆಲವರು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಯಾರನ್ನೂ ಬಲವಂತ ಮಾಡ್ತಾ ಇಲ್ಲ. ಬಂದು ಅವ್ರಿಗೆ ಇಂಟ್ರೆಸ್ಟ್ ಇರೋರು ಮಾತ್ರ ಬಂದು ಕೇಳೋರು ಮಾತ್ರ ಫುಲ್ ಡೀಟೇಲ್ಸ್ ಹೇಳ್ತಾ ಇದ್ದೀವಿ. ಎಲ್ಲ ಒಂದು ಸಾಯಂಕಾಲದವರೆಗೂ ಒಂದು 4-5 ಎಂಕ್ವೈರೀಸ್ ಆಗಿದೆ. ಬಿಸ್ನೆಸ್ ಅನ್ನೋದು ಒಂದು ಸಮುದ್ರ ಇದ್ದಂಗೆ. ನಿಮ್ಮ ಪ್ರಾಡಕ್ಟಲ್ಲಿ ದಮ್ಮಿದ್ರೆ ನೀವು ಎಲ್ಲಿ ಬೇಕಾದರೂ ಮಾರ್ಕೊಂಬರ್ಬೋದು. ಬಟ್ ಐಟಮ್ ಮಾತ್ರ ತುಂಬ ಚೆನ್ನಾಗಿರಬೇಕು, ಕ್ವಾಲಿಟಿ ಇರಬೇಕು, ಮತ್ತು ನೀವು ಚಾಲೆಂಜ್ ಮಾಡಿಕೊಡ್ಬೇಕು. ಆ ರೀತಿ ಇದ್ದರೆ ನಿಮ್ಮ ಪ್ರಾಡಕ್ಟ್ ಖಂಡಿತವಾಗ್ಲೂ ಸೇಲ್ ಆಗುತ್ತೆ. ನಾನು ಅದಕ್ಕೋಸ್ಕರನೇ ನಮ್ಮ ಪ್ರಾಡಕ್ಟ್ನ ಚಾಲೆಂಜ್ ಮಾಡೇ ಕೊಡ್ತಾಯಿದ್ದೀನಿ. ನೀವು ತಗೊಂಡೋಗಿ ಯೂಸ್ ಮಾಡಿ, ಚೆನ್ನಾಗಿಲ್ಲ ಅಂದರೆ ರಿಟರ್ನ್ ಕೊಡಿ, ನಿಮ್ಮ ಅಮೌಂಟ್ ವಾಪಸ್ ಕೊಡ್ತೀವಿ ಅಂತ. ನನ್ನ ವಿಡಿಯೋ ನೋಡೋರಿಗೆ ಒಂದು ಸಜೆಷನ್ನು, ನೀವು ದಯವಿಟ್ಟು ಒಂದು ಚಿಕ್ಕದಾದ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಈ ರೀತಿ ಮಾರ್ಕೆಟಿಂಗ್ ಮಾಡಿ, ಖಂಡಿತ ಸಕ್ಸಸ್ ಆಗುತ್ತೆ. ಕಸ್ಟಮರ್ಗೆ ನಮ್ಮ ಪ್ರಾಡಕ್ಟ್ ಮೇಲೆ ಫಸ್ಟ್ ನಂಬಿಕೆ ಬರಬೇಕು. ಅಲ್ಲಿವರೆಗೂ ನಾವು ಪ್ರಯತ್ನ ಮಾಡ್ತಾನೆ ಇರಬೇಕು. ಒಂದು ಸಾರಿ ಕ್ಲಿಕ್ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ಅವರೇ ಕಸ್ಟಮರ್ ನಮಗೆ ಸಿಗ್ತಾರೆ. ಅಲ್ಲಿವರೆಗೂ ನಾವು ಪ್ರಯತ್ನ ಪಡ್ತಾ ಇರಬೇಕು. ಫಸ್ಟ್ ನಂಬಿಕೆ ಬರೆಸ್ಬೇಕು ಕಸ್ಟಮರ್ಗೆ. ಬಿಸ್ನೆಸ್ ಅನ್ನೋದು ಯಾವುದೇ ಕಾರಣಕ್ಕೂ ಒಂದೇ ಸಾರಿ ಸಕ್ಸಸ್ ಆಗೋದಿಲ್ಲ. ಪ್ರಯತ್ನ ಪಡ್ತಾ ಇರಬೇಕು. ಸಕ್ಸಸ್ಗಿಂತ ಫೈಲ್ಯೂರ್ಸೇ ಜಾಸ್ತಿ ಇರುತ್ತೆ. ಅದನ್ನೆಲ್ಲ ನಾವು ಚಾಲೆಂಜಾಗಿ ತಗೊಂಡು ಪ್ರಯತ್ನ ಪಡ್ತಾ ಇರಬೇಕು. ಈ ದಿನ ಬರೀ ಎನ್ಕ್ವೈರೀಸ್ ಮಾತ್ರ ಆಗಿದೆ. ಮತ್ತು ಪೌಡ್ರು ಮತ್ತು ಲಿಕ್ವಿಡ್ಡು ಏನೂ ಸೇಲ್ ಆಗಲಿಲ್ಲ. ಬರೀ ಎನ್ಕ್ವೈರೀಸ್ ಮಾತ್ರ ಆಗಿದೆ. ನೋಡೋಣ ನೆಕ್ಸ್ಟ್ ಕ್ಯಾಂಪಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಅಂತ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.